ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತರ ವಿರೋಧಿನ ವಾಲ್ಮೀಕಿ ಹಗರಣ ಜಳುಪಿಸುತ್ತಿದ್ದಂತೆ ಬಿಜೆಪಿಗೆ ಮತ್ತೊಂದು ವೆಪನ್ ಸಿಕ್ಕಿದೆ. ದಲಿತ ವಿದ್ಯಾರ್ಥಿಗಳ ಮೇಲೂ ರಾಜ್ಯ ಸರ್ಕಾರದ ವಕ್ರ ದೃಷ್ಟಿ ಬಿದ್ದೆ ಬಿಡ್ತಾ ಪರಿಶಿಷ್ಟ ವರ್ಗಗಳ ಮಕ್ಕಳ ಪ್ರೋತ್ಸಾಹಧನಕ್ಕೂ ಕತ್ತರಿ ಹಾಕಿದ ಸರ್ಕಾರ. ಪ್ರಥಮ ದರ್ಜೆಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ನೀಡಲಾಗ್ತಿದ್ದ ಪ್ರೋತ್ಸಾಹಧನ, ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಿದ್ದ ಪ್ರೋತ್ಸಾಹಧನ ಇದು ಯಾವುದೇ ಕಾರಣ ನೀಡದೆ ರಾಜ್ಯ ಸರ್ಕಾರದಿಂದ ಏಕಾಏಕಿಯಾಗಿ ಸ್ಥಗಿತವಾಗಿದೆ. ಪಿಯುಸಿ ಪದವಿ ಸ್ನಾತಕೋತ್ತರ ಪದವೀಧರರಿಗೆ ನೀಡಲಾಗ್ತಿದ್ದ ಪ್ರೋತ್ಸಾಹ ಧನಕ್ಕೂ ಮಿತಿಯನ್ನ ಇಡಲಾಗಿದೆ. ವಿವಿಧ ವೃತ್ತಿಪರ ಮತ್ತು ಉನ್ನತ ವ್ಯಾಸಂಗ ಮಾಡ್ತಿರೋರ್ಗೂ ಷರತ್ತನ್ನ ಹಾಕಿದೆ. ಪ್ರೋತ್ಸಾಹ ಧನ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷ ಮೀರಬಾರದು. 2023-24 ಅವಧಿಗೆ ಜಾರಿಗೆ ಬರುವಂತೆ ಸಮಾಜ ಕಲ್ಯಾಣ ಇಲಾಖೆ ಆದೇಶವನ್ನ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ತೀವ್ರ ಆಕ್ರೋಶವನ್ನ ಹೊರಗಾಕ್ತಾ ಇದೆ. ದಲಿತರ 25,000 ಕೋಟಿ ಗ್ಯಾರಂಟಿಗೆ ಬಳಸಿಕೊಂಡು ಟೋಪಿ ಹಾಕಾಯ್ತು. ಸರ್ಕಾರ ಈಗ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಪ್ರೋತ್ಸಾಹ ಧನಕ್ಕೂ ಕತ್ತರಿಯನ್ನ ಹಾಕಿದೆ. ಎಸ್ಸಿ ಸಮುದಾಯವು ಮುಖ್ಯವಾಹಿನಿಗೆ ಬರದಂತೆ ತಡೆಯೊಡ್ಡುತ್ತಿರುವ ಸಿಎಂ. ಕಾಂಗ್ರೆಸ್ ಸರ್ಕಾರದ ಅನ್ಯಾಯದ ವಿರುದ್ಧ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಇನ್ನು ಎಕ್ಸ್ ನಲ್ಲೇ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ಆಕ್ರೋಶವನ್ನ ಹೊರಗಾಗ್ತಾ ಇದೆ. ರಾಜ್ಯದೆಲ್ಲೆಡೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ದಲಿತರ ವಿರೋಧಿನ ಎನ್ನುವಂತ ಒಂದು ಪ್ರಶ್ನೆ ಮೂಡ್ತಾ ಇದೆ. ಅತ್ತ ವಾಲ್ಮೀಕಿ ಹಗರಣ ಸದ್ದು ಮಾಡ್ತಿದ್ದಂತೆ ಬಿಜೆಪಿಗೆ ಈಗ ಮತ್ತೊಂದು ವೆಪನ್ ಸಿಕ್ಕಿಬಿಟ್ಟಿದೆ. ದಲಿತ ವಿದ್ಯಾರ್ಥಿಗಳ ಮೇಲೂ ರಾಜ್ಯ ಸರ್ಕಾರದ ವಕ್ರ ದೃಷ್ಟಿ ಬಿದ್ದು ಬಿಡ್ತಾ ಇರುವಂತ ಪ್ರಶ್ನೆ ಈಗ ಸಿಕ್ಕಾಪಟ್ಟೆ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಯಾವ ವಿಚಾರವಾಗಿ? ಪರಿಶಿಷ್ಟ ವರ್ಗಗಳ ಮಕ್ಕಳ ಪ್ರೋತ್ಸಾಹ ಧನಕ್ಕೂ ಈಗ ರಾಜ್ಯ ಸರ್ಕಾರ ಕತ್ತರಿ ಹಾಕಿದೆ ಇರುವಂತ ವಿಚಾರಕ್ಕೆ. ಪ್ರಥಮ ದರ್ಜೆಯಲ್ಲಿ ಎಸ್ಎಸ್ಎಲ್ಸಿ ಪಾಸ್ ಆದವರಿಗೆ ಪ್ರೋತ್ಸಾಹ ಧನವನ್ನ ನೀಡಲಾಗ್ತಾ ಇತ್ತು. ಪರಿಶಿಷ್ಟ ಜಾತಿಯ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನೀಡಲಾಗ್ತಿದ್ದಂತಹ ಪ್ರೋತ್ಸಾಹ ಧನಕ್ಕೆ ಈಗ ಏಕಾಏಕಿಯಾಗಿ ಸರ್ಕಾರ ಕತ್ತರಿಯನ್ನ ಹಾಕಿಬಿಟ್ಟಿದೆ. ಪಿಯುಸಿ ಪದವಿ ಸ್ನಾತಕೋತ್ತರ ಪದವೀಧರರಿಗೆ ನೀಡಲಾಗ್ತಿದ್ದಂತಹ ಪ್ರೋತ್ಸಾಹ ಧನಕ್ಕೂ ಈಗ ಮಿತಿಯನ್ನ ನೀಡಲಾಗಿದೆ. ವಿವಿಧ ವೃತ್ತಿಪರ ಮತ್ತು ಉನ್ನತ ವ್ಯಾಸಂಗ ಮಾಡ್ತಿರುವವರಿಗೆ ಷರತ್ತುಬದ್ಧವಾಗಿ ಈಗ ಒಂದು ರೀತಿ ಮಿತಿಯನ್ನ ಇಟ್ಟಿದ್ದಾರೆ. ಪ್ರೋತ್ಸಾಹ ಧನ ಪಡೆಯಲು ಕುಟುಂಬದ ವಾರ್ಷಿಕ ಆದಾಯ 6 ಲಕ್ಷ ಮೀರಬಾರದು. 2023-24 ಜಾರಿಗೆ ಬರುವಂತೆ ಸಮಾಜ ಕಲ್ಯಾಣ ಇಲಾಖೆ ಆದೇಶವನ್ನ ಮಾಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಈಗ ಬಿಜೆಪಿ ತೀವ್ರ ಆಕ್ರೋಶವನ್ನ ಹೊರಗಾಗ್ತಾ ಇದೆ. ದಲಿತರ 25,000 ಕೋಟಿಯನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಂಡು ಟೋಪಿ ಹಾಕಲಾಯಿತು ಎನ್ನುವಂತ ಒಂದು ಕಡೆ ಆರೋಪ ಇದ್ರೆ, ಇವೆಲ್ಲದರ ನಡುವೆ ಈಗ ಮತ್ತೊಂದು ವಿವಾದ ಮುನ್ನೆಲೆಗೆ ಬಂದು ಬಿಟ್ಟಿದೆ. ಸರ್ಕಾರ ಈಗ ಶೋಷಿತ ಸಮುದಾಯದ ವಿದ್ಯಾರ್ಥಿಗಳ ಪ್ರೋತ್ಸಾಹ ಧನಕ್ಕೂ ಈಗ ಕತ್ತರಿ ಹಾಕಿಬಿಟ್ಟಿದೆ. ಈ ಕುರಿತಂತೆ ಕಾಂಗ್ರೆಸ್ ಸರ್ಕಾರದ ಅನ್ಯಾಯದ ವಿರುದ್ಧ ಬಿಜೆಪಿ ಈಗ ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದೆ. ಇನ್ನು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಿಜೆಪಿ ತಮ್ಮ ಅಸಮಾಧಾನ ಮತ್ತು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ.